ಅರ್ಕೆ ಸರ್, ಕಳೆದ ವರ್ಷದ ಜೂನ್ನಲ್ಲಿ ಈ ದಾಳಿ ಆದ ಮೇಲೆ, ಇರಾನ್ನ ಮೇಲೆ ದಾಳಿ ಆದ ಮೇಲೆ ಬಂಕರ್ ಬಸ್ಟರ್ ನಾವು ಹಾಕ್ಬಿಟ್ಟಿದ್ದೀವಿ, ಇರಾನ್ನ ಪರಮಾಣು ಘಟಕಗಳನ್ನು ಧ್ವಂಸ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಹೇಳಿದಾಗ ಇರಾನ್ ತುಂಬ ತಲೆ ಕೆಡಿಸ್ಕೊಂಡಂಗೆ ಕಾಣಲಿಲ್ಲ. ಬಟ್ ಅದರ ಆಚೆಗೆ ಬಹಳ ಪ್ರಿಪೇರ್ ಆಯಿತು ಅಂತ ಅನಿಸುತ್ತೆ ನಮಗೆ. 80,000 ಕ್ಷಿಪಣಿಗಳು ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ ಸರ್. ಎಂಥ ದೊಡ್ಡ ದೇಶ ಆದರೂ ಕೂಡ 2 ಕ್ಷಿಪಣಿ ತಯಾರು ಮಾಡೋಕ್ಕೆ 1 ತಿಂಗಳು ಬೇಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ, ರಕ್ಷಣಾ ತಜ್ಞರು ಹೇಳ್ತಾರೆ. 2 ಕ್ಷಿಪಣಿ ರೆಡಿ ಮಾಡೋಕ್ಕೆ ನಿಮಗೆ 1 ತಿಂಗಳು ಬೇಕಾಗುತ್ತೆ ಅಂತ ಒಂದು ಕಡೆ ಮಾತಾಡ್ತಾರೆ. ಕ್ಷಿಪಣಿಗಳ ಸಂಗ್ರಹ ಇಷ್ಟೊಂದು ಇಟ್ಕೊಂಡು ಅವರೇನೋ ನೆಲದ ಒಳಗಡೆಯಿಂದನೇ ಕ್ಷಿಪಣಿಗಳು ಲಾಂಚ್ ಮಾಡ್ತಾರೆ ಅಂತ ಒಂದಿದೆ, ಇನ್ನೊಂದು ಈ ಮೊಬೈಲು ಕ್ಷಿಪಣಿ ಲಾಂಚರ್ಗಳು ಇಟ್ಕೊಂಡಿದ್ದಾರೆ ಅವರು ಅಂತ ಹೇಳಿ. ಇದರಾಚೆಗೆ ಅವರಿಗೆ ಜೀವನೇ ಆಗಿರೋದು ಯಾವುದು ಅಂದರೆ ಹರ್ಮುಜ್. ಪ್ರತಿ ದೇಶಕ್ಕೂ ಅಂಥದ್ದು ಒಂದು ಪಾಯಿಂಟ್ ಇರುತ್ತೆ ಸರ್, ಅವ್ರದ್ದೊಂದು USP ಇರುತ್ತೆ ಪ್ರತಿ ದೇಶಕ್ಕೂ ಕೂಡ. ಆ ಹರ್ಮುಜ್ನೇ ನಾನು ಮುಗಿಸ್ಬಿಡ್ತೀನಿ, ನಿಯಂತ್ರಣ ಕಿತ್ಕೊಂಡ್ಬಿಡ್ತೀನಿ ನಾನು ಅಂತ ಬಂದಾಗ ಅಷ್ಟು ಸುಲಭಕ್ಕೆ ಇರಾನ್ ಬಿಟ್ಟುಬಿಡ್ತಾ ಇದನ್ನ ಅಂತ. ಅಮೆರಿಕ ಮತ್ತು ಇಸ್ರೇಲ್ಗಳು ತಮ್ಮ ಯುದ್ಧ ನೀತಿಯ ಲೆಕ್ಕಾಚಾರದಲ್ಲಿ ತಪ್ಪು ಮಾಡಿದ್ದಾವೆ. ಒಂದು, ಈ ಹರ್ಮುಜ್ ಜಲಸಂಧಿಯನ್ನ ಒಂದು ವೆಪನ್ ಆಗಿ ಇರಾನ್ ಬಳಸ್ಕೊಳ್ಬಹುದು ಅನ್ನೋದಾಗ್ಲಿ, ಮತ್ತೆ ಅವರಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಒಂದು ಪ್ರಚಾರ ಏನು ಕೊಟ್ಟಿದ್ರು, ಅಥವಾ ನ್ಯೂಕ್ಲಿಯರ್ ವೆಪನ್ನ ಮಾಡುವ ಕೊನೆಯ ಹಂತದಲ್ಲಿದ್ದಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ ಏನು ಮಾಡಿದ್ರು, ಆ ಲೆಕ್ಕಾಚಾರಗಳೆಲ್ಲ ತಪ್ಪಾದವು. ಹೀಗಾಗಿ ಅವರು ಪ್ರಿಸಿಷನ್ ವಾರ್ನಲ್ಲಿ ಈ ಅವರ ಪ್ರೆಸಿಡೆಂಟ್ನ ಮತ್ತೆ ಮುಖ್ಯವಾದ ಡಿಸಿಷನ್ ಮೇಕರ್ಸ್ನೆಲ್ಲರನ್ನು ಕೊಂದಿರಬಹುದು, ಆದರೆ ಸಂಪೂರ್ಣವಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಆ ತಂತ್ರದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಈ ಹರ್ಮುಜ್ ಜಲಸಂಧಿಯ ಅಪಾಯ ಇವತ್ತಿಗೂ ಇದೆ. ಭಾರತದ ಹಡಗುಗಳನ್ನ ಚೈನಾ ಹಡಗುಗಳ ಜೊತೆ ಅಲ್ಲಿ ನಾವು ಸೇಫ್ ಪ್ಯಾಸೇಜ್ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ಕೂಡ ಅಪಾಯ ಬಿಟ್ಟಿದ್ದಲ್ಲ. ಅಲ್ಲಿರುವ ಏನು ವಾಟರ್ ಮೈನ್ಸ್ ಏನಿದೆ, ಆ ಮೈನ್ಸ್ಗಳು ಒಂದು ಆಕಸ್ಮಿಕವಾಗಿಯೂ ಸಿಡಿಬಹುದು. ಒಂದು ಹಡಗು, ಒಂದು ತೈಲ ತರ್ತಾ ಇರುವಂತಹ ಒಂದು ಹಡಗು ಸಿಡಿದ್ರೂ ಕೂಡ ಅದ್ರ ಪರಿಣಾಮ ಊಹಾತೀತವಾದ ದುಷ್ಪರಿಣಾಮವನ್ನ ಅದು ಬೀರುತ್ತೆ. ಹೀಗಾಗಿ ಈ ಹರ್ಮುಜ್ ಜಲಸಂಧಿಯಲ್ಲಿ ಈ ಯುದ್ಧ ನಿಲ್ಲೋ ತನಕ ನಾವು ಮಾಡುವಂತಹ ಒಂದು ಟ್ರಾವೆಲ್ ಅದು ಬಹಳ ರಿಸ್ಕಿ ಆದಂಥದ್ದು, ಇದರಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ನಾವು ಬೇರೆ ಮಾರ್ಗಗಳನ್ನೇ ಹುಡುಕೋಬೇಕಾಗುತ್ತೆ. ಈಗ ರಷ್ಯಾದ ಮುಖಾಂತರ ನಮಗೆ ಆಯಿಲ್ ಕೊಂಡ್ಕೊಳ್ಳೋದಕ್ಕೆ ಅನುಮತಿ ಅಮೆರಿಕ ಕೊಟ್ಟಿರೋದ್ರಿಂದ ಇದು ಇವತ್ತು ನಾವು ಅಮೆರಿಕಾದಿಂದ ಅನುಮತಿ ಪಡ್ಕೊಳ್ಳುವಂತಹ ಒಂದು ದುಸ್ಥಿತಿಗೆ ತಲುಪಿರೋದು ಬಹಳ ನಿರಾಶಾದಾಯಕವಾದಂಥದ್ದು. ನಾವು ರಷ್ಯಾದ ಆಯಿಲ್ನೇ ಹೆಚ್ಚು ಸದ್ಯದಲ್ಲಿ ಬಳಸ್ಕೊಂಡು ನಮ್ಮ ರಿಸರ್ವ್ಗಳನ್ನು ಬಳಸ್ಕೊಂಡು ನಾವು ಕಾಲ ಕಳೆಯೋದು ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಈ ಯುದ್ಧ ಇನ್ನು 1 ವಾರಕ್ಕಿಂತ ಹೆಚ್ಚು ಮುಂದುವರಿಲಾರದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಅಂದ್ರೆ ಇರಾನ್ ಆಲ್ಮೋಸ್ಟ್ ನಾಶವಾಗಿದೆ, ಮತ್ತೆ ಅಮೆರಿಕ ಮತ್ತೆ ಇರಾನ್ಗಳು ವಿಶ್ವದ ಒಂದು ಏನು ಶತ್ರುತ್ವವನ್ನ ಕಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಹೀಗಾಗಿ ಈಗ ಎಲ್ಲರೂ ಒಂದು ಸೇಫ್ ಎಸ್ಕೇಪ್ ನ ನೋಡ್ತಾ ಇದ್ದಾರೆ. ಆ ಸೇಫ್ ಎಸ್ಕೇಪ್ ನ ಕೊಡಿಸೋದ್ರಲ್ಲಿ ಭಾರತ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸಬೇಕಾಗಿತ್ತು. ಅದು ಅಥವಾ ಭವಿಷ್ಯದಲ್ಲಿ ಅದು ವಹಿಸುತ್ತೆ ಅಂತ ನಾನು ಆಶಿಸ್ತೇನೆ.